ಬಂಧುಗಳೇ ನಮಸ್ಕಾರ. ಇದು ಸಕಲೇಶಪುರ AC ಕಚೇರಿ. ID ಕಾರ್ಡ್ ಯಾರೂ ಹಾಕಿಲ್ಲ. KRS ಪಕ್ಷದ ಬಲವಂತಕ್ಕೆ ID ಕಾರ್ಡ್ ಹಾಕಂತದ್ದಿದೆ. CS ಚೀಫ್ ಸೆಕ್ರೆಟರಿಯ ಆದೇಶಗಳನ್ನು ಉಲ್ಲಂಘನೆ ಮಾಡ್ತಾರೆ. ಅಂದರೆ ಇವರು ರೈತರ ಜನಸಾಮಾನ್ಯರ ಕೆಲಸಗಳನ್ನು ಯಾವ ರೀತಿಯಾಗಿ ಮಾಡ್ತಾರೆ. ಕಾಲಕಾಸಿ ನೋಡಿ ಅಮ್ಮ, ಎಷ್ಟು ವರ್ಷ ನಿಮಗೆ? 70 ವರ್ಷ. ಮೇಡಮ್ ನಿಮಗೆ? ಮೇಡಮ್ ಅವ್ರು ಕೂತಿದ್ದಾರೆ, ಇವರು ಸಾರ್ವಜನಿಕರು ನಿಂತಿದ್ದಾರೆ, ಚೇರ್ ಇಟ್ಟಿದ್ದಾರೆ ನೋಡಿ, ಬ್ಯಾಗ್ ಇಟ್ಟಿದ್ದಾರೆ. ಇದು ನಾಚಿಕೆ ಆಗಬೇಕು. ಸ್ಪಷ್ಟವಾಗಿ ಸರ್ಕಾರದ ಆದೇಶ ಇದೆ. ಬಂದವರನ್ನ ಸಾರ್ವಜನಿಕರನ್ನ ಕುಳ್ಳರಿಸಿ ಅತಿ ಗೌರವದಿಂದ ಸೌಜನ್ಯದಿಂದ ನಡೆಸಿಕೊಂಡು ಸೇವೆ ಕೊಡಬೇಕು ಅಂತ. ಸರಿ, ನಿಮ್ಮ ID ಕಾರ್ಡ್ ಎಲ್ಲಿ ಮೇಡಮ್? ಆಪರೇಟರ್ ಅಂದ್ರೆ ಖಾಸಗಿ ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಇಲ್ಲಿ ಮಾಡಬೇಡಿ ಕೆಲಸ. ನೀವೇನಾಗಿದ್ದೀರಾ ಸರ್? ಪ್ರಥಮ ದರ್ಜೆ ಅಧಿಕಾರಿನಾ? ಇದು ಪ್ರಥಮ ದರ್ಜೆ ಸಹಾಯಕರು. ಇಲ್ಲಿ ಪದನಾಮ ಇರ್ಬೇಕು ಸರ್. ನೀವೇನ್ ಕೆಲಸ ಮಾಡ್ತೀರಾ? ಟಪಾಲ್ ಸೆಂಟರ್ ಇಲ್ಲಿ ಹಾಕ್ಬೇಕು ಗೋಡೆ ಮೇಲೆ. ಇಲ್ಲಿ ಬರೀಬೇಕು ನಿಮ್ಮ ಹೆಸರು, ಹುದ್ದೆ, ಇಲ್ಲಿ ನೀವೇನ್ ಸೇವೆ ಕೊಡ್ತೀರಾ ಅಂತ. ನಮ್ಮವರು, ನಮ್ಮ ಟೀಮ್ ಅವರು ಇಲ್ಲಿ ಇರ್ತಾರೆ, ಲೋಕಲ್ ಅವರು ಬರ್ತಾರೆ. ಇಲ್ಲಿ ನಿಮಗೆ ಇಷ್ಟ ಬಂದಂಗೆ ಕೆಲಸ ಮಾಡೋಕ್ಕಲ್ಲ, ಸರ್ಕಾರದ ನಿಯಮನ ಪಾಲನೆ ಮಾಡಬೇಕು. ಯಾವುದು ಮೇಡಮ್ ಸಂಸ್ಥೆ? ಯಾವುದು ನಿಮ್ದು? ಪ್ರೈವೇಟ್ ಅಲ್ಲ, ನಿಮ್ಗೆ ಗುತ್ತಿಗೆ ಆಧಾರ ಮೇಲೆ ಯಾವ ಇದರಿಂದ ಬಂದಿರೋದು ನೀವು ಅಂತ. ಸರಿ ಮೇಡಮ್, ನೆಕ್ಸ್ಟ್ ಪಬ್ಲಿಕ್ಸ್ ಬಂದ್ರೆ ಕುರ್ಚಿ ಇನ್ನೊಂದೆರಡು ಚೇರ್ ಹಾಕಿಲ್ಲಿ. ಎಲ್ಲಿ ಅಧ್ಯಕ್ಷರು? ಬಂಧುಗಳೇ, ಇದು ಸಕಲೇಶಪುರ AC ಕಚೇರಿ. ID ಕಾರ್ಡ್ ಭಾರ ಆಗುತ್ತೆ ಅಂದ್ಬಿಟ್ಟು ಜೇಬುಳಗಡೆ ಇಟ್ಟಿದ್ರೆ ಬಿದ್ದೋಗುತ್ತೆ ಅಂತ. ಅದಕ್ಕೆ ಚಳಿ, ಸಕಲೇಶಪುರದಲ್ಲಿ ಚಳಿ ಜಾಸ್ತಿ, ಹಾಗಾಗಿ ಜೇಬುಳಗಡೆ ಇಟ್ಕೊಂಡು ಬಿಸಿ ಮಾಡ್ತಾ ಇದ್ದಾರೆ. ಚಳಿ ಆಗುತ್ತೆ ಅಂದ್ಬಿಟ್ಟು. ಯಾಕೆಂದ್ರೆ ನಾವು ಹಲವಾರು ಕಚೇರಿಗೆ ಲಂಚ ಮುಕ್ತ ಅಭಿಯಾನ ಮಾಡುವಾಗ ಈ ತರ ಟ್ಯಾಗ್ ಹಾಕೊಂಡು ಒಳಗಡೆ ಕಾಲು ಇಟ್ಕೊಂಡಿರೋದನ್ನ ನೋಡಿದೀವಿ. ಅದಕ್ಕೋಸ್ಕರ ಹೊರಗಡೆ ಶೋ ಮಾಡ್ಬೇಕಂತ ಹೇಳೋದು. ಆಮೇಲೆ ಸರ್, ನಿಮ್ದು ಪರಿಣಾಮಗಳು ಏನು ಲೈವ್ ಆಗ್ತದೆ. ಶಾರ್ಟ್ ಕಟ್ ಆಗಿ ತಿಳಿಸಿ ಸರ್. ಸರ್, ಈಗ ನಿಮ್ದು ಯಾವ ಊರು ಸರ್? ಏನು ವಿಚಾರಕ್ಕೆ? ಏನು? ನಮ್ದು ಆಲೂರು ತಾಲೂಕು. ಆಲೂರು ತಾಲೂಕು, ತಾಳೂರು. ಹೆಸರು? ದೊಡ್ಡಯ್ಯ. ಸರ್, ಏನು ವಿಚಾರಕ್ಕೆ ತಿಳಿಸಿದ್ರಲ್ಲ, ಏನು ವಿಚಾರಕ್ಕೆ ಬಂದಿದ್ದಾರೆ? ಪಂಚೆ ಹಾಕೊಂಡು ಕೂತಿದ್ರು. ಬರುವಾಗ ನಮಗೆ ಮೇನ್ ಬೇಕಾಗಿರೋದು ಏನು ಅಂತಂದ್ರೆ ಸಾರ್ವಜನಿಕರ ಸಮಸ್ಯೆ ಏನು ಡಿಸ್ಟರ್ಬ್. ಹಾಗಾಗಿ ಇವ್ರನ್ನ ನಾನು ಮಾತಾಡಿಸ್ದೆ, ಏನ್ ಗೌಡ್ರೆ ಕೂತಿದ್ರಲ್ಲ ಯಾಕೆ ಅಂದಾಗ, ಸ್ವಾಮಿ ಹಿಂಗೆ ಹೇಳಿದ್ರು, 2 ತಿಂಗಳು ಮೇಲಾಗೋಯ್ತು ಆದೇಶ ಆಗಿ. AC ಕೋರ್ಟಲ್ಲಿ ಇವರೇನೋ ಅಣ್ತಂದಿರ ಜಮೀನು ಕೋರ್ಟ್ಗೆ ಹಾಕೊಂಡವ್ರೆ. ಆದೇಶ ಆಗಿ 2 ತಿಂಗಳಾಯ್ತು. ಆದೇಶ ಕಾಪಿ ನನಗೆ ಇನ್ನೂ ಕೊಟ್ಟಿಲ್ಲ, ಅವಾಗ ಇವಾಗ ಅಂತ ಹೇಳ್ತಿದ್ದಾರೆ ಅಂತ. ಅದಕ್ಕೆ ನೋಡೋಣ ಯಾರು ಅಂತ ಕೇಳಿದಾಗ ಭರತ್ ಅಂತ ಅಂದರು. ನಮ್ಮ ಇವ್ರ ಹತ್ರ ಬಂದಿದ್ದೀವಿ, ನೋಡೋಣ ಅದ್ರ ಬಗ್ಗೆ ಏನು ಹೇಳ್ತಾರೆ. ಮಾಹಿತಿ ಇಲ್ಲ ನನಗೆ. ಇವ್ರು ಹೇಳಿದ್ದನ್ನ ಏನ್ ಕೆಲಸಕ್ಕೆ ಬಂದಿದ್ದಾರೆ ಸಾರ್ವಜನಿಕರಿಗೆ ಗೊತ್ತಾಗ್ಬೇಕು. ಅದಕ್ಕೋಸ್ಕರ ಕೋರ್ಟ್ಗೆ ಈ ಜಮೀನು ಕೋರ್ಟಿಗೆ ಬಿದ್ದಿದೆ. ಅಣ್ತಂದಿರ ವಿಷಯದಲ್ಲಿ ಕೋರ್ಟ್ಗೆ ಹೋಗಿದೆ. ಕೋರ್ಟಲ್ಲಿ ಆದೇಶ ಆಗಿದೆ. ಆದೇಶ ಆದ್ಮೇಲೆ ಆದೇಶ ಕಾಪಿ ಇನ್ನು ಇವ್ರ ಕೈ ಸಿಕ್ಕಿಲ್ಲ. ಪಾಪ ದಿನ ತಿರುಗ್ತಿದ್ದಾರೆ, ಯಾವಾಗ ಇವಾಗ ಅಂತ ತಿರುಗ್ತಾ ಇದ್ದಾರಂತೆ. ಇವರು ಇಷ್ಟ ಹೇಳಿದ್ದಾರೆ, ಬಟ್ ಕೆಲಸ ಏನಾಗಿದೆ ಅಂತ ಅವರು. ಬಂಧುಗಳೇ, VARI ತಾಲೂಕು ಕಚೇರಿಯಲ್ಲಿ ಮಾಡಿದ ತಪ್ಪುಗಳಿಗೆ ನಮ್ಮ ರೈತರು ಜೀವಾವಧಿ ಶಿಕ್ಷೆ ಅನುಭವಿಸಕ್ಕಿಂತ ನರಕ ಯಾತನೆ AC ಕಚೇರಿಯಲ್ಲಿ ಅನುಭವಿಸಬೇಕಾಗುತ್ತೆ. ಚಪ್ಪಲಿ ಸಂಸ್ಥೆದಲ್ಲ, ಚರ್ಮ ಸಂಸ್ಥೆ ಇದ್ದಾರೆ. ಈ ರೀತಿಯಾಗಿ ಸಮಸ್ಯೆಗಳಿದೆ. ಇದು ಸಕಲೇಶಪುರದ AC ಕಚೇರಿ ದಕ್ಷಿಣ ಅದಕ್ಷಣ ಅಯೋಗ್ಯನ ಗೊತ್ತಿಲ್ಲ. ಇಲ್ಲಿ ಒಂದು ಖಾಸಗಿ ಕಚೇರಿಗೆ ಬಂದಂಗೆ ಕಾಣಿಸ್ತಾ ಇದೆ. ಇದು ಖಾಸಗಿ ಕಚೇರಿನ ಕಂಪ್ಯೂಟರ್ ಸೆಂಟರ್ ಕೂಡ ಎಷ್ಟೋ ಒಂದು ಮಾಹಿತಿಯನ್ನು ಹಾಕಿರ್ತಾರೆ. ಇದ್ರ ಬಗ್ಗೆ ಬಂದು ಸರ್ ಬನ್ನಿ, ಇದ್ರ ಬಗ್ಗೆ ನಾವು ರೈತರಿಗೆ ನಮ್ಮ ಜಿಲ್ಲಾಧ್ಯಕ್ಷರು ಅವ್ರಿಗೆ ಸಹಾಯ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಈಗ ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಮಧು ಅವರೇ ಬನ್ನಿ. ಮಧು ಸರ್, ನಮ್ಮ ಪ್ರಧಾನ ಕಾರ್ಯದರ್ಶಿಯವರು ಒಂದು ಅಭಿಯಾನ ಮಾಡುವಂತ ಕೆಲಸ ಮಾಡ್ತೀವಿ. ಈಗ ಸ್ಥಳೀಯ ಮುಖಂಡರು ಯೂನಸ್ ಅವರು ಹೇಳ್ತಾರೆ. ಸರ್, ಇದು ಕಚೇರಿ ಬಗ್ಗೆ ಏನ್ ಹೇಳ್ತೀರಾ? ಇದು AC ಕಚೇರಿ ಕೆಲಸ ಆಗ್ತಿದೆಯಾ? AC ಕಚೇರಿನಲ್ಲಿ ಕೆಲಸಗಳಾಗ್ತವೆ. ಯಾರ್ದು ಅಂತ ಹೇಳಿದ್ರೆ ಭ್ರಷ್ಟರದು, ಕೆಲಸಕ್ಕೆ ಬಾರದಲ್ಲಿರ್ತಕ್ಕಂಥವ್ರದ್ದು, ಈ ಥರದ ಒಂದು ಕೆಲಸಗಳು ನಡೀತಾ ಇದ್ದಾವೆ. ಹೇಳಿ ಹಂಗೆ ಮಾತಾಡಿ. ಬೈಟೆ ಕೊಡ್ತಾರೆ. ಹಂಗೆ ಮಾತಾಡಿ.